HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. 114 ಮೀಟರ್ ಮಾನವ ಸರಪಳಿ ರಚನೆ. ಜಿಲ್ಲಾಡಳಿತದಿಂದ ಅಗತ್ಯ ತಯಾರಿ. ಕಂಪನಿಯಿಂದ ವಂಚನೆಗೆ ಒಳಗಾದವರ ಹಣ ಪಾವತಿ ಮಾಡದ ಸರ್ಕಾರ. ಅಗತ್ಯ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಸೆಪ್ಟೆಂಬರ್ 18ರಂದು ಅನಿರ್ದಿಷ್ಟಾವಧಿ ಚಳವಳಿ. ವಂಚನೆಗೆ ಒಳಗಾದ ಬಿಆರ್ ಲಿಂಗೇಶ್ ಎಚ್ಚರಿಕೆ. ಆಲೂರು ಪಟ್ಟಣದಲ್ಲಿ ಅಲ್ಪಸಂಖ್ಯಾತರ ಅನುದಾನದಡಿ ಸುಮಾರು 70 ಲಕ್ಷ ರೂಪಾಯಿ ಮೌಲ್ಯದ ಕಾಮಗಾರಿಗಳಿಗೆ ಶಾಸಕರಿಂದ ಭೂಮಿ ಪೂಜೆ. ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸಲು ಪ್ರಾಮಾಣಿಕ ಪ್ರಯತ್ನ. ಶಾಸಕ ಸಿಮೆಂಟ್ ಮಂಜುನಾಥ್ ಆಶ್ವಾಸನೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಅಂಗವಾಗಿ ಜಿಲ್ಲೆಯಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಿಸುವ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಸಕಲ ಸಿದ್ಧತೆ ಕೈಗೊಂಡಿದೆ ಎಂದು ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ತಿಳಿಸಿದರು. ಹಾಸನ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾಹಿತಿ ನೀಡಿದ ಅವರು, ಈಗಾಗಲೇ ಸರ್ಕಾರದ ಆದೇಶದಂತೆ ಮಾನವ ಸರಪಳಿ ನಿರ್ಮಿಸುವ ಕಾರ್ಯಕ್ರಮದ ಮಾರ್ಗಸೂಚಿ ಸಿದ್ದಪಡಿಸಿದ್ದು, ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಮಡಿಕೇರಿಯಿಂದ ಹಾಸನಕ್ಕೆ ಸೆಪ್ಟೆಂಬರ್ 15ರಂದು ಆಗಮಿಸಲಿದ್ದು, ಅರ್ಕಲಗೂಡು ತಾಲೂಕಿನ ಕೊಡುವಿನಹೊಸಹಳ್ಳಿ ಗ್ರಾಮದಲ್ಲಿ ಸ್ವಾಗತ ಮಾಡಲಾಗುವುದು. ಅಲ್ಲಿಂದ ಬೇಲೂರು ತಾಲೂಕಿನ ಚನ್ನಾಪುರ ಗಡಿ ಕೈಮರದವರೆಗೆ ಒಟ್ಟು 114 ಕಿಲೋಮೀಟರ್ನಲ್ಲಿ ಮಾನವ ಸರಪಳಿ ನಿರ್ಮಿಸಲು ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಎಲ್ಲಾ ಸಂಘ ಸಂಸ್ಥೆಗಳು, ಸಾರ್ವಜನಿಕರು, ಶಾಲಾ ಕಾಲೇಜು ಹಾಗೂ ಗ್ರಾಮದ ಜನರ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದರು. ಯಾತ್ರೆ ನಮ್ಮ ಜಿಲ್ಲೆಯಲ್ಲಿ 3 ತಾಲೂಕಿನಲ್ಲಿ ಹಾದು ಹೋಗಲಿದೆ ಎಂದ ಅವರು, ಅರ್ಕಲಗೂಡಿನಲ್ಲಿ ಸ್ವಾಗತ ಮಾಡಿ ಹಾಸನ ಮತ್ತು ಬೇಲೂರು ತಾಲೂಕಿನಲ್ಲಿ ಮುಕ್ತಾಯಗೊಳಿಸಿ ಚಿಕ್ಕಮಗಳೂರಿಗೆ ಕಳುಹಿಸಿಕೊಡಲಾಗುವುದು ಎಂದರು. ಒಟ್ಟು 39 ಹಳ್ಳಿಗಳು, 2 ತಾಲೂಕು ಮತ್ತು 1 ಜಿಲ್ಲಾ ಕೇಂದ್ರದ ಮೂಲಕ 1.11 ಲಕ್ಷ ಜನರನ್ನ ಈ ಮಾನವ ಸರಪಳಿ ನಿರ್ಮಿಸಲು ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಜಿಲ್ಲಾ ಮಟ್ಟದ 9 ಅಧಿಕಾರಿಗಳನ್ನು ಮೇಲುಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಮಾನವ ಸರಪಳಿ ಹಾದು ಹೋಗುವ ಮಾರ್ಗದ ಉದ್ದಕ್ಕೂ ಆಯಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳನ್ನು ನೋಡಲ್ ಅಧಿಕಾರಿಗಳಾಗಿ ನೇಮಿಸಿದ್ದು, ಯಾವುದೇ ರೀತಿ ಲೋಪವಾಗದಂತೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಅರ್ಕಲಗೂಡು ತಾಲೂಕಿನಲ್ಲಿ ಒಟ್ಟು 16 ಹಳ್ಳಿಗಳ ಮೂಲಕ 38 ಕಿಲೋಮೀಟರ್, ಹಾಸನ ತಾಲೂಕಿನಲ್ಲಿ ಒಟ್ಟು 10 ಹಳ್ಳಿಗಳ 43 ಕಿಲೋಮೀಟರ್, ಬೇಲೂರು ತಾಲೂಕಿನಲ್ಲಿ 13 ಹಳ್ಳಿಗಳ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾನವ ಸರಪಳಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಮನವಿ ಮಾಡಿದರು. ಈ ವೇಳೆ ಎಎಸ್ಪಿಗಳಾದ ವೆಂಕಟೇಶ್ ನಾಯ್ಡು, ತಮ್ಮಯ್ಯ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಚಂದ್ರಶೇಖರ್, ಮುಖ್ಯ ಯೋಜನಾಧಿಕಾರಿ ಪರಪ್ಪಸ್ವಾಮಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ದಾದಾಪೀರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಡಾ ತಾರಾನಾಥ್ ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಸೆಪ್ಟೆಂಬರ್ 15ರಂದು ನಾವು ಪ್ರತಿ ವರ್ಷದ ತರ ಈ ವರ್ಷನೂ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರದಿಂದ ನಮಗೆ ಬಂದಿರೋ ಅಂತ ಡೈರೆಕ್ಷನ್ ಏನು ಅಂದರೆ, ಈ ಸರಿ ಬೀದರಿಂದ ಚಾಮರಾಜನಗರದವರೆಗೆ ಮಾನವ ಸರಪಳಿ ರಚಿಸಬೇಕು ಅನ್ನೋದು ಡೈರೆಕ್ಷನ್ನು. ನಮ್ಮ ಜಿಲ್ಲೆನಲ್ಲಿ 3 ತಾಲೂಕು ಕವರ್ ಆಗುತ್ತೆ: ಅರ್ಕಲಗೂಡು, ಹಾಸನ್ ಅಂಡ್ ಬೇಲೂರು. ನಮ್ಮ ತಾಲೂಕಿಗೆ ಮಡಿಕೇರಿಯಿಂದ ಎಂಟರ್ ಆಗುತ್ತೆ. ಅಲ್ಲಿಂದ ನಾವು ಮಾನವ ಸರಪಳಿ ಮಾಡಬೇಕು. ನಮ್ಮ ಜಿಲ್ಲೆನಲ್ಲಿ ಸುಮಾರು 110ರಿಂದ 114 ಕಿಲೋಮೀಟರ್ ಕವರ್ ಆಗುತ್ತೆ. ಸೊ 114 ಕಿಲೋಮೀಟರ್ ಮಾನವ ಸರಪಳಿ ನಾವು ರಚಿಸಬೇಕಾಗಿದೆ. ಸೊ ನಾನು ಎಲ್ಲಾರ್ಗು ದಿಸ್ ಇಸ್ ಅ ರಿಕ್ವೆಸ್ಟ್ ಟು ಆಲ್ ಆಫ್ ದೆಮ್. ಬರೀ ಸ್ಕೂಲು, ಕಾಲೇಜಸ್ಸು, NGOs, ಸೆಲ್ಫ್ ಹೆಲ್ಪ್ ಗ್ರೂಪ್ಸು, GPs, TP, ZP ಬರೀ ಇಷ್ಟೇ ಜನಕ್ಕಲ್ಲ, ಪ್ರತಿಯೊಬ್ಬ ನಾಗರಿಕನಿಗೂ ನಾನು ಹೇಳೋದೇನೆಂದರೆ, ಬಿ ಎ ಪಾರ್ಟ್ ಆಫ್ ದ ಹ್ಯೂಮನ್ ಚೈನ್ ಆನ್ ದಟ್ ಡೇ. ಸರ್ಕಾರದಲ್ಲಿ ಕಳಿಸಿರುವಂಥ ಮಿನಿಟ್ ಟು ಮಿನಿಟ್ ಪ್ರೋಗ್ರಾಮ್ ಪ್ರಕಾರ ನಾವು 9:30ರಿಂದ 10 ಗಂಟೆ ಒಳಗಡೆ ಇದು ಎಲ್ಲ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಇದೆ. ನಮ್ಮಲ್ಲಿ ಪ್ರತಿಯೊಂದು ತಾಲೂಕಲ್ಲೂ ನಮ್ಮ ತಹಸೀಲ್ದಾರ್ಗಳು, ನಮ್ಮ ಇಒಗಳು ಮತ್ತೆ PSCL ಹಾಗೂ ಇತರೆ ಸೊಸೈಟಿಗಳಲ್ಲಿ ಠೇವಣಿ ಮರುಪಾವತಿಗೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸೆಪ್ಟೆಂಬರ್ 18ರಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಚಳುವಳಿಗೆ ನಿರ್ಧರಿಸಲಾಗಿದೆ ಎಂದು ವಂಚನೆ ಸಂತ್ರಸ್ತ ಠೇವಣಿದಾರರ ಕುಟುಂಬದ ಸದಸ್ಯ ಲಿಂಗೇಶ್ ತಿಳಿಸಿದರು. ಹಾಸನದಲ್ಲಿ ಮಾತನಾಡಿದ ಅವರು, 2013-14ನೇ ಸಾಲಿನಲ್ಲಿ ನಗರದ ಎನ್ಆರ್ ಸರ್ಕಲ್ನಲ್ಲಿ ಕಚೇರಿ ತೆಗೆದ PSEL ಕಂಪನಿ 100 ಕೋಟಿ ಹಣವನ್ನ ಠೇವಣಿ ಪಡೆದಿದೆ. ನಂತರ ಕಂಪನಿಯಿಂದ ವಂಚನೆಯಾಗಿದ್ದು ಕ್ರಮ ಕೈಗೊಳ್ಳುವಂತೆ ಹೋರಾಟವನ್ನ ಮಾಡಲಾಯಿತು. ಅದರಂತೆ ಅನಿಯಂತ್ರಿತ ಠೇವಣಿ ಯೋಜನೆಗಳ ಕಾಯ್ದೆ ಪ್ರತಿ ಜಿಲ್ಲೆಯ ಬಾಧಿತ ಅರ್ಜಿದಾರರಿಂದ ಅರ್ಜಿಗಳನ್ನ ಅನಿಯಮಿತ ಠೇವಣಿ ಯೋಜನೆಗಳಲ್ಲಿ ಸಾರ್ವಜನಿಕರ ಠೇವಣಿಯನ್ನ ಹಿಂದಿರುಗಿಸಲು ಸಂಸತ್ ಮತ್ತು ಸರ್ಕಾರವು ವಿಶೇಷ ನ್ಯಾಯಾಲಯಗಳನ್ನ ಸಮರ್ಥ ಅಧಿಕಾರಿಗಳನ್ನ ಸಹಾಯಕರನ್ನ ಆಯ್ಕೆ ಮಾಡಿ ನೇಮಕ ಮಾಡಿದ್ದು, ಜಿಲ್ಲಾಧಿಕಾರಿ
ಜಿಲ್ಲಾಧಿಕಾರಿಗಳ ಕಚೇರಿ ಸಂಕೀರ್ಣದಲ್ಲಿಯೇ ನೋಡಲ್ ಏಜೆನ್ಸಿ ನೇಮಿಸಿ ಹಣ ಹಿಂತಿರುಗಿಸುವ ಹಾಗೂ ತಪ್ಪಿತಸ್ಥ ಅಪರಾಧಿಗಳನ್ನು ಶಿಕ್ಷೆಗೆ ಗುರಿಪಡಿಸುವ ವಿಶ್ವಾಸವನ್ನ ನೀಡಿತ್ತು. ಆದರೆ 5 ವರ್ಷ ಕಳೆದರೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳದ ಹಿನ್ನೆಲೆ ಚಳವಳಿಗೆ ತೀರ್ಮಾನಿಸಲಾಗಿದೆ ಎಂದರು. ಹಾಸನ ಜಿಲ್ಲೆಯಲ್ಲಿಯೇ 4,000ಕ್ಕೂ ಹೆಚ್ಚು ಮಂದಿ ಸುಮಾರು 650 ಕೋಟಿ ಹಣ ಠೇವಣಿ ಇಟ್ಟಿದ್ದು, ರಾಜ್ಯದಲ್ಲಿ ಸುಮಾರು 25,000 ಕೋಟಿ ಹಣವನ್ನ ಜನರು ಠೇವಣಿ ಇಟ್ಟಿದ್ದಾರೆ. ಈ ಕಂಪನಿಯ ಸುಮಾರು 3 ಲಕ್ಷ ಕೋಟಿ ಆಸ್ತಿ ಇದ್ದು, ದೇಶದ ಸುಮಾರು 50,000 ಜನರ ಠೇವಣಿ ಹಣವನ್ನ ಹಿಂತಿರುಗಿಸಬೇಕಿದೆ. ಸರ್ಕಾರ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲು ಮೀನಮೇಷ ಎಣಿಸುತ್ತಿದ್ದು, ಈಗಾಗಲೇ ಠೇವಣಿ ಇಟ್ಟವರು ಹಾಗೂ ಏಜೆಂಟರು ಸಾವನ್ನಪ್ಪಿದ್ದಾರೆ. ಇನ್ನು ಕೆಲವರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ನಮಗೆ ನ್ಯಾಯ ಒದಗಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮಹಾದೇವನ್ ಮತ್ತು ರವೀಶ್ ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ್. ಸುಮಾರು ವರ್ಷಗಳಿಂದ PSL ಅನ್ನೋ ಕಂಪ್ನಿಗೆ ಸಾಮಾನ್ಯ ಜನರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದು. ಎಷ್ಟೋ ಜನ ಬಡವರು ತನ್ನ ಹಣವನ್ನು ಇಲ್ಲೇ NR ಸರ್ಕಲ್ ಇರ್ತಕ್ಕಂಥ ಆಫೀಸ್ ಇತ್ತು. ಎಷ್ಟೋ ಜನ ಸುಮಾರು ಬಡ ರೈತರಿಂದ ಕೂಲಿ ಕಾರ್ಮಿಕರು ಎಲ್ಲರೂ ಸಹ ಇನ್ವೆಸ್ಟ್ ಮಾಡಿರೋರಿಗೆ ಕಟ್ಟಿ ಚೆನ್ನಾಗಿ ನಡೀತಾ ಇರ್ತಕ್ಕಂಥ ಕಂಪ್ನಿ ಕೆಲವು ವರ್ಷಗಳ ನಂತರ 2013 ಮತ್ತು 14 ಸಾಲಲ್ಲಿ ಮುಚ್ಚುವಲ್ಲ ಸರ್ಕಾರ ಅದನ್ನು ಮಾನ್ಯ ಮಾಡ್ತು. ಅದನ್ನು ಯಾವ ರೀತಿ ಕಂಪ್ನಿ ಮುಚ್ಚೋನಲ್ಲ ಏನು ಸರ್ಕಾರ ಮಾನ್ಯ ಮಾಡ್ತು. ಅವ್ರ ತಕ್ಕಂಥ ಪ್ರಾಪರ್ಟಿಯನ್ನು ಸರ್ಕಾರವೇ ವಹಿಸ್ಕೊಂಡು ಎಷ್ಟೋ ಇಲ್ಲಿ ಗಂಟ ಹೋರಾಟ ಬಂದಿದ್ದೀವಿ. ಇಲ್ಲಿ ಗಂಟ ಬಡ ರೈತರು ಬಡ ಜನಗಳು ಎಷ್ಟೋ ಕಣ್ಣೀರಾಗ್ತಾಯಿದ್ದಾರೆ, ಎಷ್ಟೋ ಜನ ಸತ್ತೋಗಿದ್ದಾರೆ, ಎಷ್ಟೋ ಜನ ಏಜೆಂಟ್ಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾರಿಗೂ ಸಹ ₹1 ಯಾವ ಸರ್ಕಾರಗಳಾಗಿರ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರಗಳಾಗ್ಬೋದು, ಗಮನನೂ ಕೊಟ್ಟಲ್ಲ ಇಲ್ಲಿ ಗಂಟ. ಅದ್ರ ಬಗ್ಗೆ ಏನೂ ಅಂತ ಯೋಚನೆ ಮಾಡಿಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಆಫೀಸ್ ಹೇಳಿದ್ರೆ ನಮ್ಮ ಹಾಸನ ಜಿಲ್ಲೆಗೆ ಅದು ಇನ್ವೆಸ್ಟ್ಮೆಂಟ್ ಸರ್. ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ತಿಂಗಳಿಗೊಂದು ಸರಿ ಕಟ್ಕೊಂಡು ಹೋಗ್ತಾ ಇದ್ದೋ, 3 ತಿಂಗಳಿಗೊಂದು ಸರಿ ಕಟ್ತಿದ್ದೋ, 6 ತಿಂಗಳಿಗೊಂದು ಸರಿ, ಇಲ್ಲ ವರ್ಷಕ್ಕೊಂದು ಸಾರಿ, 5.5 ವರ್ಷ, 6 ವರ್ಷ, 7 ವರ್ಷಕ್ಕೆ ಕಟ್ಟಿ 7 ವರ್ಷ ಆದಮೇಲೆ ದುಡ್ಡು ವಾಪಸ್ ಕೊಡ್ತಾಯಿತ್ತು ಕಂಪನಿ. ಸುಮಾರು 23-24 ವರ್ಷ ಕಂಪನಿ ನಡೆದಿದೆ. 1983ರಲ್ಲಿ ಕಂಪನಿ ಸ್ಥಾಪನೆಯಾಗಿ 2014ರಲ್ಲಿ ಎಂಡ್ ಆಗಿದೆ ಅದು. ಅಲ್ಲಿವರೆಗೂ ಕೂಡ ಮೊದಲು PGF ಅಂತಿತ್ತು, ಪರ್ಲಸ್ ಗ್ರೀನ್ ಫಾರೆಸ್ಟ್ ಲಿಮಿಟೆಡ್ ಅಂತೇಳಿ. ಆಮೇಲೆ 2007ರಲ್ಲಿ ಅದೇ ಒಂದು ಕಂಪನಿ PSL ಅಂತ ಮಾರ್ಪಾಡಾಯಿತು, ಪರ್ಲಸ್ ಆಗ್ರೋಟೆಕ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ. ನನ್ನ ಅಧಿಕಾರಾವಧಿಯಲ್ಲಿ ನನ್ನ ಕ್ಷೇತ್ರಕ್ಕೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ ವ್ಯವಸ್ಥೆಯನ್ನು ನಿರ್ಮಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದೆಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಆಲೂರು ಪಟ್ಟಣದ ಹಳೆ ಸಂತೆಬೀದಿಯಲ್ಲಿ ಅಲ್ಪಸಂಖ್ಯಾತರ ಅನುದಾನದ ಅಡಿ ಸುಮಾರು 70 ಲಕ್ಷ ರೂಪಾಯಿ ಮೌಲ್ಯದ ಹಳೆ ಸಂತೆಬೀದಿ ಹಾಜಿ ಮೊಹಲ್ಲಾ ಜೋಸೆಫ್ ನಗರದಲ್ಲಿ ರಸ್ತೆ ನಿರ್ಮಾಣದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು, ಅಭಿವೃದ್ಧಿ ನನ್ನ ಮೂಲ ಉದ್ದೇಶ. ಕ್ಷೇತ್ರದ ಅಭಿವೃದ್ಧಿ ಹಗಲಿರುಳು ಶ್ರಮಿಸುವುದರ ಜೊತೆಗೆ ಸರ್ಕಾರದಿಂದ ಸಿಗುವ ಸೌಲಭ್ಯ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ಎಚ್ಚರ ವಹಿಸಲಾಗುವುದು ಎಂದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್ ಮಾತನಾಡಿ, ಪಟ್ಟಣ ಪಂಚಾಯಿತಿ ಅನುದಾನದ ಅಡಿ ಪಟ್ಟಣದಲ್ಲಿ ಅವಶ್ಯಕತೆ ಇರುವ ಚರಂಡಿ, ಕುಡಿಯುವ ನೀರು, ವಿದ್ಯುತ್ ದೀಪ ಸೇರಿದಂತೆ ಹಲವು ಯೋಜನೆಗಳಿಗೆ ಸರ್ಕಾರದ ಅನುದಾನದ ಅಡಿ ಕಾಮಗಾರಿ ನಡೆಸುತ್ತಿರುವುದು ಪಟ್ಟಣದ ಅಭಿವೃದ್ಧಿಯ ಸಂಕೇತವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಹಿರಾ ಬೇಗಂ, ಸದಸ್ಯರಾದ ಹರೀಶ್, ತೌಫಿಕ್ ಅಹಮದ್, ಕಿರಿಯ ಸಹಾಯಕಿ ಕವಿತಾ, ತಾಲೂಕು ಬಿಜೆಪಿ ಅಧ್ಯಕ್ಷೆ ಉಮಾ ರವಿಪ್ರಕಾಶ್, ಬಿಜೆಪಿ ಮುಖಂಡರಾದ ಲೋಕೇಶ್ ಕಣಗಾಲ್, ಅಜಿತ್ ಚಿಕ್ಕಕಣಗಾಲು, ಗಣೇಶ್, ನಂಜುಂಡಪ್ಪ, ಹೇಮಂತ್, ಜೆಸಿಬಿ ರವಿ, ಅಬ್ಬನ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ, ನವೀನ್ ದಡದಹಳ್ಳಿ, ಮೋಹನ್ ಮಾವನೂರು, ಬೆಳ್ಳೂರು ಕಿರಣ್, ಎಸ್ಸಿ ಮೋರ್ಚಾ ತಾಲೂಕು ಅಧ್ಯಕ್ಷ ಬಾಲಲೋಚನಾ ಮುಂತಾದವರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಆಲೂರು. ಜೋಸೆಫ್ ನಗರ ಹಾಗೂ ಇಲ್ಲಿ ಪುರಸಭಾ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಲ್ಲಿ 2 ರಸ್ತೆಗಳು, ಜೋಸೆಫ್ ನಗರದ ರಸ್ತೆ ಎಲ್ಲ ಸೇರಿ ಒಂದು 80 ಲಕ್ಷ ರೂಪಾಯಿದು ಅಲ್ಪಸಂಖ್ಯಾತರು ಏನಿರ್ತಕ್ಕ ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಾಯಿದ್ವಿ. ಆಲೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ರಸ್ತೆಗಳ ಅಭಿವೃದ್ಧಿ ಆಗಬೇಕಾಗಿರುತ್ತೆ. ಈ ಭಾಗದ ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ. ಈ ಕರ್ತವ್ಯವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತಿದ್ದೀನಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರಸ್ತೆಗಳನ್ನ ಮಾಡಬೇಕು. ನನಗೆ ಇರ್ತಕ್ಕಂಥ ಅವಧಿ ಒಳಗಡೆ ನನಗೆ ಬಂದಿರತಕ್ಕಂಥ ಅನುದಾನಕ್ಕೆ ಅನುಗುಣವಾಗಿ ಈ ಭಾಗದ ಎಲ್ಲ ರಸ್ತೆಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಬದ್ಧನಾಗಿದ್ದೀನಿ ಅಂತ ಹೇಳಿ. ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ನಮಸ್ಕಾರ ಹಾಸನ, ನಿಮ್ಮ ಯೂನಿಲೈಟ್ ಸಾದರಪಡಿಸುತ್ತಿದೆ ಗಣೇಶ ಚತುರ್ಥಿ ಮಹೋತ್ಸವದ ಧಮಾಕಾ ಸೇಲ್. ಈ ಗಣೇಶ ಹಬ್ಬದ ಪ್ರಯುಕ್ತ 0% ಬಡ್ಡಿ ದರದಲ್ಲಿ ಹಾಗೂ 0 ಡೌನ್ ಪೇಮೆಂಟ್ ಸುಲಭ ಮಾಸಿಕ ಕಂತುಗಳಲ್ಲಿ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳಾದ LED ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಕಿಚನ್ ಅಪ್ಲಯನ್ಸಸ್ ಹಾಗೂ ಮೊಬೈಲ್ ಫೋನ್ಗಳನ್ನು ನಿಮ್ಮದಾಗಿಸಿಕೊಳ್ಳುವ ಸದಾವಕಾಶ.
ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲೆಟ್ನಲ್ಲಿ 25,000ದಿಂದ 50,000ವರೆಗೆ ಖರೀದಿಸಿ ಹಾಗೂ ಪಡೆಯಿರಿ 6,999 ರೂಪಾಯಿ ಮೌಲ್ಯದ ಸ್ಮಾರ್ಟ್ ವಾಚ್ ಸಂಪೂರ್ಣ ಉಚಿತ. 50,000ದಿಂದ 75,000ವರೆಗೂ ಖರೀದಿಸಿ ಹಾಗೂ ಪಡೆಯಿರಿ 10,500 ರೂಪಾಯಿ ಮೌಲ್ಯದ ಸಫಾರಿ ಟ್ರಾಲಿ ಸಂಪೂರ್ಣ ಉಚಿತ. 75,000ದಿಂದ 1,00,000ವರೆಗೆ ಖರೀದಿಸಿ ಹಾಗೂ ಪಡೆಯಿರಿ 12,100 ರೂಪಾಯಿ ಮೌಲ್ಯದ ಸಫಾರಿ ಟ್ರಾಲಿ ಬ್ಯಾಗ್ ಸಂಪೂರ್ಣ ಉಚಿತ. 1,00,000 ಮೇಲೆ ಖರೀದಿಸಿ ಹಾಗೂ ಪಡೆಯಿರಿ 15,395 ರೂಪಾಯಿ ಮೌಲ್ಯದ ಫಿಲಿಪ್ಸ್ ಕ್ಯಾಮೆರಾ ಮತ್ತು ಸಫಾರಿ ಟ್ರಾಲಿ ಬ್ಯಾಗ್ ಉಚಿತ. ನಿಮ್ಮ ಯೂನಿಲೆಟ್ನಲ್ಲಿ ಎಲ್ಲ ಪ್ರಮುಖ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಪಡೆಯಿರಿ 26,000ವರೆಗೂ ಕ್ಯಾಶ್ ಬ್ಯಾಕ್ ಹಾಗೂ %7.5 ಕ್ಯಾಶ್ ಬ್ಯಾಕ್ HDFC ಕಾರ್ಡ್ಗಳ ಮೇಲೆ. ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲೆಟ್ನಲ್ಲಿ ನಿಮ್ಮ ಹಳೆಯ ಗೃಹೋಪಯೋಗಿ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡಿ ಹಾಗೂ ಪಡೆಯಿರಿ 15,000ವರೆಗೂ ಎಕ್ಸ್ಚೇಂಜ್ ಮೊತ್ತ. ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲೆಟ್ನಲ್ಲಿ ನಮ್ಮ ಎಲ್ಲ ಗೃಹೋಪಯೋಗಿ ವಸ್ತುಗಳ ಮೇಲೆ ಅತ್ಯಂತ ಕಡಿಮೆ ದರ ಹಾಗೂ ನಿಶ್ಚಿತ ಉಡುಗೊರೆಗಳು. ಹಿಂದೆ ಭೇಟಿ ಕೊಡಿ ನಿಮ್ಮ ಯೂನಿಲೆಟ್ ಸ್ಟೋರ್ಗೆ. ನಮ್ಮ ವಿಳಾಸ ಯೂನಿಲೆಟ್ ಅಪ್ಲಯನ್ಸಸ್, ಜುವೆಲ್ ರಾಕ್ ಹೋಟೆಲ್ ಎದುರು, BM ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9900032412. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದಲ್ಲಿ ಕಳೆದ 6 ವರ್ಷಗಳಿಂದ ಹಾಸನದ ಗ್ರಾಹಕರಿಗೆ ಕೈಗೆಟುಕುವ ರೀತಿಯಲ್ಲಿ ಉತ್ತಮ ಗುಣಮಟ್ಟದ ಮೊಬೈಲ್ಗಳನ್ನು ಮಾರುಕಟ್ಟೆಯಲ್ಲಿ ನೀಡಲಾಗುತ್ತಿರುವ SRD ಮೊಬೈಲ್ ಕೇರ್ 6 ವರ್ಷ ಪೂರೈಸಿದೆ. ಹಾಸನದ SRD ಮೊಬೈಲ್ ಕೇರ್ ರಂಗನಾಥ ಬಿಲ್ಡಿಂಗ್, NR ಸರ್ಕಲ್, BM ರೋಡ್ನಲ್ಲಿದ್ದು 6 ವರ್ಷ ಪೂರೈಸಿರುವ ಅಂಗವಾಗಿ ವಿವಿಧ ರಿಯಾಯಿತಿಯನ್ನ ನೀಡಿದ್ದು, ಐಫೋನ್ ಮೊಬೈಲ್ ಖರೀದಿಸಿದರೆ ಅಡಾಪ್ಟರ್ ಉಚಿತವಾಗಿ ಕೊಡಲಾಗುತ್ತಿದೆ. 30,000 ರೂಪಾಯಿಗಳ ಮೊಬೈಲ್ ಖರೀದಿಸಿದರೆ 2,299 ರೂಪಾಯಿಗಳ OnePlus ನೆಕ್ ಬ್ಯಾಂಡ್ ಉಚಿತವಾಗಿ ಕೊಡಲಾಗುತ್ತಿದೆ. 15,000 ರೂಪಾಯಿಗಳ ಮೊಬೈಲ್ ಖರೀದಿಸಿದರೆ 1,499 ರೂಪಾಯಿಗಳ ಬ್ಲೂಟೂತ್ ಮತ್ತು ಇಯರ್ಫೋನ್ ಉಚಿತವಾಗಿ ಕೊಡಲಾಗುವುದು. 10,000 ರೂಪಾಯಿಗಳ ಮೊಬೈಲ್ ಖರೀದಿಗೆ 599 ರೂಪಾಯಿಗಳ ಇಯರ್ಬಡ್ಸ್ ಉಚಿತವಾಗಿ ಕೊಡಲಾಗುವುದೆಂದು ಮಳಿಗೆ ಮಾಲೀಕರಾದ ಜಗದೀಶ್ ತಿಳಿಸಿದ್ದಾರೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂದು ಮನವಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯವರೇ ಆದ ಕಿರುತೆರೆಯಲ್ಲಿ ಖ್ಯಾತ ಜ್ಯೋತಿಷ್ಯ ಹೇಳುವ ಆರ್ಯವರ್ಧನ್ ಅವರು ಮಳಿಗೆಗೆ ಭೇಟಿ ನೀಡಿ ಶುಭಾಶಯ ತಿಳಿಸಿದ್ದಾರೆ. HCN ನ್ಯೂಸ್ ಹಾಸನ್. ಸರ್, ನಮ್ಮ ಹೆಸರು ಜಗದೀಶ್. ನಾನೊಂದು 6 ವರ್ಷದಿಂದ ಮೊಬೈಲ್ ಶೋರೂಮ್ ಮಾಡಿದ್ದೀನಿ. ಇಲ್ಲಿ ಎಲ್ಲ ರೀತಿಯೂ ಬೆಸ್ಟ್ ಪ್ರೈಸ್ ಸಿಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಯಾವುದೇ ಫೋನ್ ತೊಗೊಳ್ಳಿ 10,000 ಮೇಲ್ಪಟ್ಟು ಯಾವುದೇ ಫೋನ್ ತೊಗೊಂಡ್ರು ಬ್ಲೂಟೂತ್ ಫ್ರೀಯಾಗಿ ಕೊಡ್ತೀವಿ. ಮತ್ತು ಗ್ಲಾಸು, ಪೌಚು, ಇಯರ್ಫೋನ್ ಎಲ್ಲ ಫ್ರೀಯಾಗಿ ಕೊಡ್ತೀವಿ. ಮತ್ತು ಅದೇ 20,000 ರೂಪಾಯಿ ಮೇಲೆ ತೊಗೊತೀನಿ ಅಂತಂದರೆ OnePlus ನೆಕ್ ಬ್ಯಾಂಡ್ ಫ್ರೀಯಾಗಿ, ಮತ್ತು ಅದಕ್ಕೆ ಮೊಬೈಲ್ಗೆ ಏನೇನು ಬೇಕು ಎಲ್ಲ ಫ್ರೀಯಾಗಿ ಕೊಡ್ತೀವಿ. ಮತ್ತು ಲೋನ್ ಫೆಸಿಲಿಟಿ ಇದೆ. 0% ಇಂಟ್ರೆಸ್ಟು ಇರುತ್ತೆ. ಹಾಸನ ಒಳ್ಳೆ ಸರ್ವಿಸ್ ಕೊಡ್ತೀವಿ. ಒಳ್ಳೆ ರೆಸ್ಪಾನ್ಸ್. ಅಂಗಡಿಗೆ ಬಂದರೆ ಏನೇ ಅಂದ್ರೂ ಅವ್ರಿಗೆ ಒಂದು ಮೊಬೈಲ್ ತೊಗೊಂಡ್ರೆ ಇರೋದ್ರಲ್ಲಿ ಏನು ಯಾರು ಅಂಗಡಿಲೂ ಕೊಡೋಲ್ಲ, ಆ ಥರ ನಾವು ಸರ್ವಿಸ್ ಕೊಡ್ತೀವಿ. ಮತ್ತು ಒಂದು ಯಾವುದೇ ಫೋನ್ ತೊಗೊಂಡ್ರು ಗ್ಲಾಸು, ಪೌಚು, ಇಯರ್ಫೋನು ಮತ್ತು ಬ್ಲೂಟೂತು, ಬಡ್ಸ್ ಎಲ್ಲನೂ ಫ್ರೀಯಾಗಿ ಕೊಡ್ತೀವಿ. ಜಗದೀಶ್ ಸರ್, NR ಸರ್ಕಲಲ್ಲಿ ಇರೋದ BM ರೋಡ್, ಹಾಸನ್. SRD ಮೊಬೈಲ್ ಕೇರ್. ಫಸ್ಟಿಗೆ ಹಾಸನ ಜನತೆಗೆ ತುಂಬ ಹೃದಯ ನಮಸ್ಕಾರ. ನಂದು ಕೂಡ ಹಾಸನ್ನು. ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಹಾಸನದಿಂದಲೇ ಜ್ಯೋತಿಷ್ಯ, ನ್ಯೂಮರಾಲಜಿ, ಅಸ್ಟ್ರಾಲಜಿ, ಬಿಗ್ ಬಾಸ್, DKD, ನೆಕ್ಸ್ಟ್ ಜಿ ಕನ್ನಡದಲ್ಲಿ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ಖಂಡಿತಲ್ಲೂ ಕೂಡ ಸಾಕಷ್ಟು ಬಾರಿ. ಇದು ಫಸ್ಟಿಗೆ 6 ವರ್ಷದ ಮುಂಚೆ ಉದ್ಘಾಟನೆ ನಾನು, ವಿನಯ್ ಗುರೂಜಿ, ಕೋಕಿಲ ಮೋಹನ್, S ನಾರಾಯಣ್ ಎಲ್ಲ ನಾವು ಉದ್ಘಾಟನೆ ಮಾಡಿದಂತು. ಇಲ್ಲಿ ಭಾಳ ವಿಶೇಷ ಏನಪ್ಪ ಅಂದರೆ, ಈ ಅಂಗಡಿಯಲ್ಲಿ ಮೊಬೈಲ್ ತಗೊಂಡಾಗ ಅವ್ರ ಹಣ ಬರ ಚೇಂಜ್ ಆಗುತ್ತೆ. ನಿಜವಾಗ್ಲೂ ಕೂಡ ನನಗೆ ಗಿಫ್ಟಾಗಿ ಒಂದು ಮೊಬೈಲ್ ಕೊಟ್ಟರು ಜಗದೀಶ್ ಅವರು ಅಂಗಡಿಯಲ್ಲಿ ಮೊಬೈಲು. ಇದು ನಾನು ಸುಳ್ಳು ಹೇಳ್ತಿಲ್ಲ, ಸತ್ಯ. ಇದು ನನ್ನ ಹಣೆಯಾಗಲೂ ಸತ್ಯ. ನನಗಿಂತ ಏನೇನು ಹಣೆ ಮಾಡೋಕ್ಕಾಗಲ್ಲ.
ಈ ಜಗದೀಶ್ ಅವ್ರ ಅಂಗಡಿಯಲ್ಲಿ ಮೊಬೈಲ್ನ ತಗೊಳೋದ್ರಿಂದ ಏನು ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ನಾನು ಉದಾಹರಣೆ ಹೇಳ್ತೀನಿ. ಈ ಒಂದು ಕರೋನಾ ಟೈಮಲ್ಲಿ ನಾವು ಇದನ್ನು ಉದ್ಘಾಟನೆ ಮಾಡ್ದೆ. ಆ ಟೈಮಲ್ಲಿ ಮೊಬೈಲ್ನ ಇಲ್ಲಿ ನನಗೆ ಗಿಫ್ಟಾಗಿ ಕೊಟ್ಟರು ಇವರು, ನನಗೆ ಗಿಫ್ಟಾಗಿ ಬಂದು ಉದ್ಘಾಟನೆ ಮಾಡೋದಕ್ಕೆ. ಅದರಲ್ಲಿ ನಾನು ಫೇಸ್ಬುಕ್ ಲೈವ್ ಮಾಡಿದೆ. ನಾನು ತುಂಬ ಅದು ಏನಿಂದ ಬರೋರು ಹಾಕೊಂಡು 6,000-7,000 ಜನ ಲೈವ್ ಬರೋರು. ಆ ಮೊಬೈಲು ನನಗೆ ಮರೆಯೋಕ್ಕಾಗದಿರೋ ಮೊಬೈಲು. ಅದೇ ಥರ ಅದನ್ನು ನಾನು ಇವತ್ತು ನನ್ನ ಫೇವ್ರೇಟ್ ಮೊಬೈಲಾಗಿ ಇನ್ನೂ ಬಳಸ್ತಾ ಇದ್ದೀನಿ. ಭಾಳ ಫೇವ್ರೇಟ್ ಮೊಬೈಲ್. ನನ್ನ ಆಫೀಸ್ ನಂಬರಲ್ಲಿ ಬಳಸ್ತೀನಿ. ಆ ನಂಬರ್ನ ಆಫೀಸ್ ನಂಬರ್ಗೆ ತುಂಬ ಸಂಪಾದನೆ ಅಭಿವೃದ್ಧಿ ಆಗುತ್ತೆ. ಇವ್ರ ಹತ್ರ ಒಂದು ತಗೊಳ್ಳೋ ಮೊಬೈಲ್ ನಂಬರ್ಸಿಂದ ನೀವು ತಗೊಂಡು ಒಂದು ಬ್ಯಾಂಕ್ ಅಕೌಂಟ್ ನಂಬರ್ಸನ್ನ ನೀವು ಇದನ್ನು ಆ್ಯಡ್ ಮಾಡಿದ ಈ ಮೊಬೈಲಲ್ಲಿ ನಿಮ್ಮ ಫೈನಾನ್ಸ್ ಇಂಪ್ರೂವ್ ಆಗುತ್ತೆ. ಕರ್ತವ್ಯ ಲೋಪ ಹಾಗೂ ಕ್ಲಬ್ನಲ್ಲಿ ದುರ್ವರ್ತನೆ ತೋರಿದ ಆರೋಪದ ಅಡಿ 2 ಇನ್ಸ್ಪೆಕ್ಟರ್ ಹಾಗೂ ಓರ್ವ ಸಬ್ ಇನ್ಸ್ಪೆಕ್ಟರ್ ಅನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಅಮಾನತು ಮಾಡಿದ್ದಾರೆ. ಬೇಲೂರು ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ, ಹಳೇಬೀಡು ಸರ್ಕಲ್ ಇನ್ಸ್ಪೆಕ್ಟರ್ ಜಯರಾಮ್, ಬೇಲೂರು ಸಬ್ ಇನ್ಸ್ಪೆಕ್ಟರ್ ಪ್ರವೀಣ್ ಅಮಾನತಾದ ಅಧಿಕಾರಿಗಳು. ಸೆಪ್ಟೆಂಬರ್ 3ರಂದು ಚಿಕ್ಕಮಗಳೂರು ರಸ್ತೆಯಲ್ಲಿರುವ ಪ್ಲಾಂಟರ್ಸ್ ಕ್ಲಬ್ನಲ್ಲಿ ಸುಬ್ರಹ್ಮಣ್ಯ ಹಾಗೂ ಜಯರಾಮ್ ಅವರು ಕೆಲಸಕ್ಕೆ ಸೇರಿ 17 ವರ್ಷಗಳು ಪೂರೈಸಿದ ಹಿನ್ನೆಲೆ ಸಿಬ್ಬಂದಿಗಳಿಗೆ ಭೋಜನ ಏರ್ಪಡಿಸಿದ್ರು. ಊಟ ಮುಗಿದ ಮೇಲೆ ಬಿಲ್ ಕೊಡುವ ವಿಚಾರದಲ್ಲಿ ಮ್ಯಾನೇಜರ್ ಹಾಗೂ ಪೊಲೀಸ್ ಅಧಿಕಾರಿಗಳ ನಡುವೆ ವಾಗ್ವಾದ ಶುರುವಾಗಿದ್ದು, ಇದರಿಂದ ಕೆರಳಿದ ಇನ್ಸ್ಪೆಕ್ಟರ್ಗಳಾದ ಸುಬ್ರಹ್ಮಣ್ಯ ಹಾಗೂ ಜಯರಾಮ್ ಅವಾಚ್ಯ ಶಬ್ದಗಳಿಂದ ಮ್ಯಾನೇಜರ್ ಅನ್ನ ನಿಂದಿಸಿ ದುರ್ವರ್ತನೆ ತೋರಿದ್ದಾರೆ. ಈ ವಿಷಯ ತಿಳಿಯುತ್ತಿದ್ದಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಕ್ಲಬ್ನಲ್ಲಿ ದುರ್ವರ್ತನೆ ತೋರಿದ 2 ಇನ್ಸ್ಪೆಕ್ಟರ್, ಓರ್ವ ಸಬ್ ಇನ್ಸ್ಪೆಕ್ಟರ್ ಅಮಾನತು ಆದೇಶ ಹೊರಡಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಮ್ಯಾನೇಜರ್ ಅನ್ನ ನಿಂದಿಸುವ ವಿಡಿಯೋ, ಆಡಿಯೋ ಸಮೇತ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಬೇಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. HCN ನ್ಯೂಸ್, ಬೇಲೂರು. ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸಂವಿಧಾನಬದ್ಧವಾದ ಅಧಿಕಾರ ಇದೆ ಎಂದು ಸುಪ್ರೀಂ ಕೋರ್ಟ್ ನೀಡಿರುವ ಈ ತೀರ್ಪನ್ನು ರಾಜ್ಯ ಸರ್ಕಾರ ತಕ್ಷಣವೇ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಹಾಗೂ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಕೆಗಾಗಿ ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಬೃಹತ್ ತಮಟೆ ಚಳವಳಿ ಮೂಲಕ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಮಾಡಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ತಮಟೆ ಚಳವಳಿಯು ಎನ್ಆರ್ ವೃತ್ತದ ಮೂಲಕ ಡಿಸಿ ಕಚೇರಿ ಆವರಣಕ್ಕೆ ಬಂದರು. ಇದೇ ವೇಳೆ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಎಚ್ಪಿ ಶಂಕರರಾಜು ಮಾತನಾಡಿ, ಪರಿಶಿಷ್ಟ ಜಾತಿಯೊಳಗಿನ ಉಪಜಾತಿಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸಂವಿಧಾನಬದ್ಧವಾದ ಅಧಿಕಾರ ಇದೆ ಮತ್ತು ಈ ಆದೇಶವನ್ನು ಅನುಷ್ಠಾನಗೊಳಿಸಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಎಂದು ಆಗಸ್ಟ್ 1, 2024ರಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ. ಇದು ಕಳೆದ 30 ವರ್ಷಗಳಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಸಿಕ್ಕ ಜಯವಾಗಿದೆ. ಅಲ್ಲದೆ ಇದು ಮೀಸಲಾತಿ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದ ಹೆಜ್ಜೆಯಾಗಿದೆ. ಈ ಹಿಂದೆ ಈ ವಿಚಾರದಲ್ಲಿ ಪರಸ್ಪರ ವಿರುದ್ದವಾದ ತೀರ್ಪುಗಳನ್ನು ನ್ಯಾಯಾಲಯಗಳು ನೀಡಿದ್ದವು. ಈ ಹಿನ್ನೆಲೆ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯು ಸುಪ್ರೀಂ ಕೋರ್ಟ್ ತೀರ್ಪು ಅನ್ವಯ ರಾಜ್ಯ ಸರ್ಕಾರ ತಕ್ಷಣವೇ ಅನುಷ್ಠಾನಗೊಳಿಸಲು ಆಗ್ರಹಿಸಿ ಉಪಜಾತಿಗಳಿಗೆ ಮೀಸಲಾತಿ ಕೆಳಕಂಡ ಹಕ್ಕೊತ್ತಾಯಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸುತ್ತದೆ ಎಂದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವಿಭಾಗೀಯ ಸಂಚಾಲಕ ಭಾಸ್ಕರ್, ತಾಲೂಕು ಸಂಚಾಲಕ ಕೆಎಚ್ ರಂಗಸ್ವಾಮಿ, ಮಹೇಶ್, ಜಯಣ್ಣ, ಆನಂದ್, ಮಂಜುನಾಥ್, ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಟಿಆರ್ ವಿಜಯಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಬಂಧುಗಳೇ, ನನ್ನ ಹೆಸರು ಎಚ್ಪಿ ಶಂಕರರಾಜು, ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಬಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕು ಒಳ ಮೀಸಲಾತಿ ಜಾರಿಗೆ ಆದೇಶ ಕೊಟ್ಟಿದೆ. ಆ ಆದೇಶನ ಎಜೆ ಸದಾಶಿವ ಆಯೋಗದ ವರದಿನ ಜಾರಿ ಆಗಬೇಕು. ಆ ರಾಜ್ಯ ಸರ್ಕಾರ ಅದನ್ನ ಸುಪ್ರೀಂ ಕೋರ್ಟ್ ಆದೇಶನ ಸಂಪೂರ್ಣವಾಗಿ ಜಾರಿ ಮಾಡಬೇಕಂತ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನ ಬಣದಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಮಟೆ ಚಳವಳಿನ ಮಾಡ್ತಾ ಇದೀವಿ. ಯಾಕೆ ಅಂತ ಅಂದ್ರೆ ಕಳೆದ 30 ವರ್ಷದಿಂದ ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲಾ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ರಾಜ್ಯದಲ್ಲಿ ನಾವು ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿ ಇರೋದ್ರಿಂದ ನಮಗೆ ಮೀಸಲಾತಿ ಅನ್ಯಾಯ ಆಗಿದೆ. ಅನ್ಯಾಯದ ಪರವಾಗಿ ನಾವು ವಿರುದ್ಧವಾಗಿ ನಾವು 30 ವರ್ಷ ನಾವು ಹೋರಾಟ ಮಾಡಿದ ಫಲವಾಗಿ ಇವತ್ತು ಸುಪ್ರೀಂ ಕೋರ್ಟ್ ನಮಗೆ ನ್ಯಾಯ ಕೊಟ್ಟಿದೆ. ಆ ಸುಪ್ರೀಂ ಕೋರ್ಟ್ ನ್ಯಾಯನ ಇವತ್ತು ರಾಜ್ಯ ಸರ್ಕಾರ ಯಥಾವತ್ತಾಗಿ ಜಾರಿ ಮಾಡಬೇಕು. ಎಜೆ ಸದಾಶಿವ ಆಯೋಗದ ವರದಿ ಏನು ಸರ್ಕಾರ ಕೊಟ್ಟಿದ್ದಾರೆ ಆ ಸರ್ಕಾರದ ಆದೇಶನ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಇತ್ತೀಚೆಗೆ ನಡೆದ ತಾಲೂಕು ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಹಳೇಬೀಡಿನ ಕಲ್ಪತರು ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಸಮಗ್ರ ಪ್ರಶಸ್ತಿಯನ್ನು ಬಾಚಿಕೊಂಡು ಈ ವರ್ಷದ ತಾಲೂಕು ಮಟ್ಟದ ಕ್ರೀಡಾಕೂಟದ ಚಾಂಪಿಯನ್ನರ್ ಆಗಿ ಹೊರಹೊಮ್ಮಿದ್ದಾರೆ.
ಬಾಲಕರ ವಿಭಾಗದಲ್ಲಿ ವೈಯಕ್ತಿಕವಾಗಿ ರೋಹಿತ್ ಆರ್ಎಸ್ 3000 ಮೀಟರ್ ಓಟ ಪ್ರಥಮ, 1500 ಮೀಟರ್ ಓಟ ಪ್ರಥಮ, ಉದ್ದ ಜಿಗಿತ ಪ್ರಥಮ, ಖೋ-ಖೋ ಪ್ರಥಮ, ರಿಲೇ ಓಟ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಬಾಲಕರ ವೈಯಕ್ತಿಕ ಚಾಂಪಿಯನ್ ಆಗಿ ಪ್ರಶಸ್ತಿ ಪಡೆದುಕೊಂಡರೆ, ಬಾಲಕಿಯರ ವಿಭಾಗದಲ್ಲಿ ಲಾವಣ್ಯ ಎಎಸ್ 3000 ಮೀಟರ್ ಓಟ ಪ್ರಥಮ, 1500 ಮೀಟರ್ ಓಟ ಪ್ರಥಮ, 800 ಮೀಟರ್ ಪ್ರಥಮ ಥ್ರೋಬಾಲ್ ಪ್ರಥಮ ಹಾಗೂ ಖೋ-ಖೋ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಬಾಲಕಿಯರ ವಿಭಾಗದಲ್ಲಿ ವೈಯಕ್ತಿಕ ಚಾಂಪಿಯನ್ ಗಳಿಸಿದ್ದಾರೆ. ಹಾಗೆಯೇ ಬಾಲಕರ ಒಟ್ಟು ಚಾಂಪಿಯನ್ ಜೊತೆಗೆ ಬಾಲಕ ಮತ್ತು ಬಾಲಕಿಯರ ಒಟ್ಟು ಕ್ರೀಡೆಯ ಸಮಗ್ರ ಪ್ರಶಸ್ತಿಯನ್ನ ಕೂಡ ಕಲ್ಪತರು ಕಾಲೇಜಿನ ವಿದ್ಯಾರ್ಥಿಗಳು ಪಡೆದುಕೊಂಡು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ. ವಿಶೇಷವಾಗಿ ಬಾಲಕರು ಖೋ-ಖೋ ಪಂದ್ಯಾವಳಿಯಲ್ಲಿ ಸತತ 12 ವರ್ಷಗಳ ಕಾಲ ಬಾಲಕರು ಪ್ರಥಮ ಸ್ಥಾನ ಗಳಿಸಿ ಕಾಲೇಜಿನ ಹೆಸರನ್ನ ಕ್ರೀಡೆಯಲ್ಲಿ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುತ್ತಾರೆ. ಈ ಎಲ್ಲಾ ಪ್ರಶಸ್ತಿಗೆ ಕಾರಣರಾದ ಕಾಲೇಜಿನ ಕ್ರೀಡಾಪಟುಗಳಿಗೆ ಸಂಸ್ಥೆ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಪ್ರಾಂಶುಪಾಲ ಡಾ ಎಂಸಿ ಕುಮಾರ್ ಹಾಗೂ ಎಲ್ಲಾ ಉಪನ್ಯಾಸಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. HCN ನ್ಯೂಸ್, ಬೇಲೂರು. ಬರೀ ಸಮಗ್ರ ಬಾಯಿ ಸಮಗ್ರ ಬರೋದು, ಗಲ್ ಸಮಗ್ರ ಬರೋದು, ಓರ ಸಮಗ್ರ ಬರೋದು, ಯಾವ ಸಮಗ್ರನೂ ಬಿಡದಂತಂದ್ರೆ ಇದು ಆ ಹೆಸರು ನನ್ನ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಸಂಸ್ಥೆಯ ಕಲ್ಪತರು ಪದವಿ ಪೂರ್ವ ಕಾಲೇಜಿಗೆ ನಿನ್ನೆ ಗೆಂಡೇಹಳ್ಳಿಯಲ್ಲಿ ನಡೆದಂತಹ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಸಮಗ್ರ ಪ್ರಶಸ್ತಿ ನಮ್ಮದಾಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಸಂತೋಷ ಪಡ್ತಾಯಿದ್ವಿ. 12 ಕಾಲೇಜಿನ 12 ವರ್ಷದ ಇತಿಹಾಸದಲ್ಲಿ 8 ವರ್ಷವೂ ಸಹ ಸತತವಾಗಿ ನಾವು ವೈಯಕ್ತಿಕವಾಗಿ ಬಾಲಕರ ಅಥವಾ ಬಾಲಕಿಯರ ಸಮಗ್ರ ಪ್ರಶಸ್ತಿಯನ್ನು ತೆಗೆದುಕೊಂಡು ಬರ್ತಾ ಇದ್ದೇವೆ. ಈ 12 ವರ್ಷದಲ್ಲಿ 2 ಬಾರಿ ಇದು. ಮೊದಲೊಂದು ಸರಿ ನಮ್ಮ ಕಾಲೇಜಿನವರೇ ನಡೆಸಿಕೊಟ್ಟಂಥ ಕ್ರೀಡಾಕೂಟ ಮತ್ತು ಈ ಬಾರಿ ನಡೆಸಿಕೊಟ್ಟ ಕ್ರೀಡಾಕೂಟದಲ್ಲಿ ಸಮಗ್ರವಾದ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳ ಎಲ್ಲ ಒಟ್ಟಿನ ಸಮಗ್ರ ಕ್ರೀಡಾಕೂಟದ ಪ್ರಶಸ್ತಿಗೆ ಭಾಜನರಾಗಿದ್ದೇವೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಅನಿಸುತ್ತೆ. ನಮಸ್ಕಾರ. ನನ್ನ ಹೆಸರು ಲಾವಣ್ಯ. ನಾನು ಹೈಸ್ಕೂಲಿನಲ್ಲಿ ಯಾವುದೇ ರೀತಿಯ ಬಹುಮಾನವನ್ನು ಪಡೆದಿರಲಿಲ್ಲ. ಆದರೆ ಈ ಕಲ್ಪತರು ಕಾಲೇಜಿಗೆ ಬಂದ ಮೇಲೆ ನಾನು ಹಲವಾರು ಪ್ರಶಸ್ತಿಗಳನ್ನು ಪಡೆದೆ. 1500 ಮತ್ತು 3800 ಎಲ್ಲದರಲ್ಲೂ ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ. ಅದಕ್ಕೆ ಎಲ್ಲ ಕಾರಣ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂಸಿ ಕುಮಾರ್ ಸರ್ ಅವರು ಕಾರಣ. ಅವರಿಗೆ ನಾನು ಧನ್ಯವಾದವನ್ನು ಬಯಸುತ್ತೇನೆ. ವಿಶ್ವ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮವನ್ನು ಸಕಲೇಶಪುರ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಧನಲಕ್ಷ್ಮಿ ಮತ್ತು ಲಕ್ಷ್ಮೀ ನರಸಿಂಹ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು, ವಿವಿಧ ಮಹಿಳಾ ಸಂಘಗಳು ಭಾಗವಹಿಸಿದ್ರು. ಸಭೆಯನ್ನು ಉದ್ದೇಶಿಸಿ ಹಿರಿಯ ಸಿವಿಲ್ ಜಡ್ಜ್ ನ್ಯಾಯಾಧೀಶರಾದ ಧನಲಕ್ಷ್ಮಿ ಮಾತನಾಡುತ್ತಾ, ಮಕ್ಕಳಿಗೆ ಉತ್ತಮ ಪೌಷ್ಟಿಕ ಆಹಾರವನ್ನು ಕೊಡೋದ್ರಿಂದ ಮಕ್ಕಳಲ್ಲಿ ಉತ್ತಮ ಬೆಳವಣಿಗೆಯನ್ನ ಕಾಣಬಹುದು ಹಾಗೂ ಮುಂದೆ ಮಕ್ಕಳು ಸದೃಢವಾಗಿ ಬೆಳೆಯುತ್ತಾರೆ. ಇದನ್ನು ಪ್ರತಿ ಮಹಿಳೆಯೂ ಅನುಸರಿಸಿಕೊಂಡರೆ ಮಕ್ಕಳ ಆರೋಗ್ಯ ಕಾಪಾಡಬಹುದು ಎಂದರು. ಮುಂದೆ ಇಂತಹ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ನಡೆಸಬೇಕೆಂದು ತಿಳಿಸಿದರು. ನ್ಯಾಯಾಧೀಶರಾದ ಲಕ್ಷ್ಮೀ ನರಸಿಂಹ ಮಾತನಾಡುತ್ತಾ, ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡೋದ್ರಿಂದ ಅವರು ಆರೋಗ್ಯವಂತರಾಗಿ ಸದೃಢರಾಗ್ತಾರೆ ಹಾಗೂ ನಮ್ಮ ಪೂರ್ವಜರು ಉತ್ತಮ ಪೌಷ್ಟಿಕಾಂಶ ಇರುವ ಆಹಾರ ತಿಂದಿದ್ರಿಂದ ಹೆಚ್ಚು ಕಾಲ ಬಾಳಿ ಬದುಕಿದ್ರು ಮತ್ತು ಆಹಾರವನ್ನ ಮಿತವಾಗಿ ಸೇವಿಸೋದ್ರಿಂದ ಆರೋಗ್ಯವಂತರಾಗಿರುತ್ತೇವೆ. ಮುಂದೆ ಯಾವುದೇ ಔಷಧಿ ತೆಗೆದುಕೊಳ್ಳುವ ಸಂದರ್ಭ ಇರೋದಿಲ್ಲ. ಕೆಲವು ವೇಳೆ ಅತಿಯಾದ ಆಹಾರ ಸೇವನೆಯಿಂದ ಔಷಧಿ ಸೇವಿಸುವಂತಹ ಸಂದರ್ಭ ಆಗಬಾರದೆಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ಮಹಿಳೆಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ತಮ್ಮ ತಮ್ಮ ಮನೆಗಳಲ್ಲಿ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಪ್ರದರ್ಶಿಸಿದರು ಹಾಗೂ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮಹಿಳೆಯರು ಭಾಗವಹಿಸಿದ್ರಿಂದ ಕಾರ್ಯಕ್ರಮಕ್ಕೆ ಒಂದು ಮೆರುಗು ಬಂದಂತೆ ಕಾಣುತ್ತಿತ್ತು. ಕಾರ್ಯಕ್ರಮದಲ್ಲಿ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯೋಜನಾಧಿಕಾರಿ ದಿನೇಶ್ ಎಂಪಿ, ತಾಲೂಕು ದಂಡಾಧಿಕಾರಿ ಮೇಘನಾ, ಇಲ್ಲಿನ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ಮತ್ತು ಕಿರಿಯ ನ್ಯಾಯಾಧೀಶರು ಮತ್ತು ಸರ್ಕಾರಿ ವಕೀಲರು ಹಾಗೂ ವಕೀಲರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. HCN ನ್ಯೂಸ್, ಸಕಲೇಶಪುರ. ನಾನು ಮೊದಲನೇದಾಗಿ ಇವತ್ತು ನಮ್ಮ ಮೇಡಮ್ ಹೇಳಿದ್ರು, ಭಾಳ ಚೆನ್ನಾಗಿ ಕಾರ್ಯಕ್ರಮ ಏರ್ಪಾಡು ಮಾಡ್ತಾರೆ, ನೀವು ನೋಡಬೇಕು ಅದನ್ನು. ಆ ಮೇಡಮ್ ಅವರು ಹೇಳ್ತಿದ್ದಾರಲ್ಲ ಸರಿ ಅಂತೇಳಿ ಬಂದ್ವಿ. ನೋಡ್ರಿ, ಎಂಟ್ರ್ ಆಗ್ತಿದ್ದಂಗೆ ಫುಲ್ಲು ಬಾಯಿಗೆ ನಮಗೆ ಎಲ್ಲ ಒಳ್ಳೆ ಸ್ಮೆಲ್ ಕೊಡ್ತೀವಿ. ಇಷ್ಟು ಎಫರ್ಟ್ ಹಾಕಿದ್ದೀರಲ್ಲ, ಅಲ್ಲಿ ಇರ್ತಕ್ಕಂಥ ಎಲ್ಲ ತಾಯಂದಿರಿಗೆ, ಅಕ್ಕಂದಿರಿಗೆ ನಾನು ಇಲ್ಲಿಂದಲೇ ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಎರಡನೇದಾಗಿ ಕನ್ನಡ
ನಾಡಿನ ಮಹತ್ವವನ್ನ ತಿಳಿಸಿ ಆ ಮೂಲಕ ನಮ್ಮ ಮಾತೃಭಾಷೆಯ ಮಾತೃಪ್ರೇಮ ಹಾಗೂ ಭಾಷಾ ಪ್ರೇಮ ಸೇರಿದಂತೆ ನೆಲ ಜಲ ಗಡಿ ಕುರಿತು ನಮ್ಮ ನಾಡಿನಾದ್ಯಂತ ಜಾಗೃತಿ ಮೂಡಿಸುವ ಸಲುವಾಗಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಜಾಥಾವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ದಂಡಾಧಿಕಾರಿ ಕೆಕೆ ಕೃಷ್ಣಮೂರ್ತಿ ಹೇಳಿದರು. ಅವರು ಜಾಥಾ ರಥವನ್ನ ತಾಲೂಕಿನ ಗಡಿಭಾಗದಲ್ಲಿ ಬರಮಾಡಿಕೊಂಡು ಮಾತನಾಡಿದರು. ನಮ್ಮ ಕನ್ನಡ ಭಾಷೆಯ ಮೇಲೆ ನಮಗಿರುವ ಪ್ರೀತಿ ವಾತ್ಸಲ್ಯ ನಿರಂತರವಾಗಿ ಮುಂದುವರಿಯಬೇಕಾದರೆ ನಾವುಗಳು ಪ್ರತಿಕ್ಷಣದಲ್ಲೂ ಕನ್ನಡದ ಹಿರಿಮೆಯನ್ನ ನಾಡಿನ ಗೌರವವನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಕಾಳಜಿ ವಹಿಸಬೇಕು. ಈ ಜಾಥಾ ರಥಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಂಪಿಯಲ್ಲಿ ಚಾಲನೆ ನೀಡಿದ್ದು, ರಥ ತೆರಳಿದ ಕಡೆ ಅದ್ದೂರಿಯಾಗಿ ರಥವನ್ನ ಬರಮಾಡಿಕೊಂಡು ಹಬ್ಬದ ರೀತಿ ಸಂಭ್ರಮಿಸಬೇಕಿದೆ ಎಂದರು. ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಂ ಪಟೇಲ್ ಅವರು ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಭುವನೇಶ್ವರ್ಯ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಕೆ ಶ್ರೀಧರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಟಿ ಲಕ್ಷ್ಮಣ್, ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಚ್ವಿ ಸುರೇಶ್ ಕುಮಾರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಪುಟ್ಟೇಗೌಡ, ಪುರಸಭಾ ಪ್ರಭಾರ ಮುಖ್ಯಾಧಿಕಾರಿ ನಾಗೇಂದ್ರ, ಕರ್ನಾಟಕ ರಕ್ಷಣಾ ವೇದಿಕೆಯ ಓಹಿಲೇಶ್, ರೇವಣ್ಣ, ವಿವಿಧ ಇಲಾಖೆ ಅಧಿಕಾರಿಗಳಾದ ಸೋಮಲಿಂಗೇಗೌಡ, ಪ್ರಶಾಂತ್ ಸೇರಿದಂತೆ ರಕ್ಷಣಾ ಇಲಾಖೆಯ ಆರಕ್ಷಕ ಉಪನಿರೀಕ್ಷಕರಾದ ರಮೇಶ್ ಕುಮಾರ್, ಅಭಿಜಿತ್ ರಂಗಸ್ವಾಮಿ ಇತರರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಎಚ್ಸಿಎನ್ ನ್ಯೂಸ್, ಹೊಳೆನರಸೀಪುರ. ಕನ್ನಡ ನಾಡಿನ ಮಹತ್ವವನ್ನು, ಕನ್ನಡ ಭಾಷಾ ಪ್ರೇಮ, ಕನ್ನಡದ ನೆಲ ಜಲ ಗಡಿ, ಇದರ ಬಗ್ಗೆ ಕನ್ನಡಿಗರಲ್ಲಿ ಇರಬೇಕಾದಂತಹ ಪ್ರೀತಿ ವಾತ್ಸಲ್ಯ ಕಿಚ್ಚು ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಹಂಪಿ ಜಿಲ್ಲೆಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳು ಇವರಿಂದ ಚಾಲನೆಗೊಂಡಂತಹ ಕನ್ನಡ ರಥಯಾತ್ರೆಯು ಈ ದಿನ ಹೊಳೆನರಸೀಪುರದ ಗಡಿಭಾಗವಾದಂತಹ ಗೂನಹಳ್ಳಿ ಗ್ರಾಮದಲ್ಲಿ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ಪತ್ರಕರ್ತ ಮಿತ್ರರು ಹಾಗೂ ಎಲ್ಲ ತಾಲೂಕು ಮಟ್ಟದ ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಶ್ರೀ ಹಾಡ್ಯ ಸುಬ್ಬೇಗೌಡ ಪುರಭವನ ಗಣಪತಿ ಹಾಗೂ ರಾಮದೂತ ಗಣಪತಿಯ ವಿಸರ್ಜನೆ ಮಹೋತ್ಸವ ಗುರುವಾರ ಅದ್ದೂರಿಯಾಗಿ ಜರುಗಿತು. 63 ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿದ್ದ ಶ್ರೀ ಹಾಡ್ಯ ಸುಬ್ಬೇಗೌಡ ಪುರಭವನ ಗಣಪತಿ ಹಾಗೂ 8 ವರ್ಷಗಳಿಂದ ಪ್ರತಿಷ್ಠಾಪನೆ ಮಾಡಿಕೊಂಡು ಬರುತ್ತಿರುವ ತಾಲೂಕು ವಿಶ್ವ ಹಿಂದೂ ಪರಿಷತ್ ಹಾಗೂ ಭಜರಂಗದಳ ರಾಮದೂತ ಗಣಪತಿಯನ್ನ ಅದ್ದೂರಿಯಾಗಿ ವಿಸರ್ಜನೆ ಮಾಡಲಾಯಿತು. ಪಟ್ಟಣದ ಹಾಡ್ಯ ಸುಬ್ಬೇಗೌಡ ಪುರಭವನ ಹಾಗೂ ಕಮಲ್ ದೇವ್ ನರ್ಸಿಂಗ್ ಹೋಂ ಎದುರಿನ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗಣಪತಿಯ ವಿಸರ್ಜನಾ ಮಹೋತ್ಸವದ ಅಂಗವಾಗಿ ಇಂದು ವೇದಬ್ರಹ್ಮ ರವಿಶಾಸ್ತ್ರಿ ನೇತೃತ್ವದಲ್ಲಿ ಗಣಪತಿ ಹೋಮ ಮಾಡಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ನಂತರ ಪಟ್ಟಣದ ರಾಜಬೀದಿಯಲ್ಲಿ ಕೀಲುಕುದುರೆ, ಗೊಂಬೆ ಕುಣಿತ, ಹುಲಿವೇಷ, ಚಂಡೆವಾದ್ಯ ಹಾಗೂ ಮಕ್ಕಳ ನೃತ್ಯಗಳು ಮೆರವಣಿಗೆಯಲ್ಲಿ ಆಗಮಿಸಿದ ಭಕ್ತರಿಗೆ ಖುಷಿ ಉಂಟುಮಾಡಿತು. ಡಿಜೆ ಸೌಂಡ್ಗೆ ಯುವಕ ಯುವತಿಯರು ಕುಣಿದು ಕುಪ್ಪಳಿಸಿದ್ರು. ನಂತರ ಮೆರವಣಿಗೆ ಮಾಡಿ ಕ್ರೇನ್ ಮೂಲಕ ಹೇಮಾವತಿ ಸೇತುವೆಯಿಂದ ಗಣಪತಿಯನ್ನ ಪವಿತ್ರ ಹೇಮಾವತಿ ನದಿಯಲ್ಲಿ ವಿಸರ್ಜನೆ ಮಾಡಲಾಯಿತು. ಯುವಕ ಯುವತಿಯರು, ಮಹಿಳೆಯರು, ಮಕ್ಕಳು ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ್ರು. ಶಾಸಕ ಸಿಮೆಂಟ್ ಮಂಜು, ಹಾಡ್ಯ ಸುಬ್ಬೇಗೌಡ ಪುರಭವನ ಗಣಪತಿ ಸಮಿತಿ ಅಧ್ಯಕ್ಷ ರವಿಕುಮಾರ್, ನಂದಿಕೃಪ್ಪ ದೇವರಾಜು, ರಮೇಶ್, ಮಹೇಶ್, ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ರಘು ಸಕಲೇಶ್ಪುರ, ರಾಮದೂತ ಗಣಪತಿ ಸೇವಾ ಸಮಿತಿ ಪ್ರಮುಖರಾದ ಕೌಶಿಕ್ ಹೆನ್ನಲಿ, ಶಿವು ಜಿಪ್ಪಿ, ಮಂಜು ಕಬ್ಬಿನಗದ್ದೆ, ದುಷ್ಯಂತ್, ಧರ್ಮೇಶ್, ಪ್ರದೀಪ್, ಗುರು ಮುಂತಾದವರು ಹಾಜರಿದ್ದರು. ಎಚ್ಸಿಎನ್ ನ್ಯೂಸ್, ಸಕಲೇಶ್ಪುರ. ನೆಲದನಿ ಮತ್ತು ಮಾಯ್ಕಾ ರಂಗತಂಡದ ಜೊತೆಗೆ ಪ್ರಗತಿಪರ, ದಲಿತ ಪರ ಹಾಗೂ ವಿವಿಧ ಒಕ್ಕೂಟಗಳ ಸಂಘಟನೆಗಳು ಸೇರಿ 2 ದಿನದ ನಾಟಕೋತ್ಸವವನ್ನು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸೆಪ್ಟೆಂಬರ್ 20 ಮತ್ತು 21ರಂದು ಸಂಜೆ 6:30ಕ್ಕೆ ಆಯೋಜನೆ ಮಾಡಲಾಗಿದೆ ಎಂದು ನಾಟಕದ ಆಯೋಜಕ ಸಂತೋಷ್ ದಿಂಡಗೂರು ತಿಳಿಸಿದರು.
ಹಾಸನದಲ್ಲಿ ಬುಧವಾರ ಮಾತನಾಡಿ 2 ನಾಟಕ ಪ್ರದರ್ಶನದಲ್ಲಿ ಬಾಬ್ ಮಾರ್ಲಿ ನಾಟಕ ಪ್ರದರ್ಶನ ನಡೆಯಲಿದ್ದು ಎನ್ಕೆ ಹನುಮಂತಯ್ಯ, ಕೆ ಚಂದ್ರಶೇಖರ್ ಪಠ್ಯ ಆಕಾರವಾಗಿದ್ದು ರಚನೆ ಮತ್ತು ವಿನ್ಯಾಸವನ್ನ ಹಾಗೂ ನಿರ್ದೇಶನವನ್ನ ಕೆಪಿ ಲಕ್ಷ್ಮಣ್ ಮಾಡಿದ್ದಾರೆ. ವಿಎಲ್ ನರಸಿಂಹಮೂರ್ತಿ ಅವರದು ಡ್ರಾಮಟರ್ಗ್ ಮಾಡಲಾಗಿದ್ದು ಗುರುತು ಎನ್ನುವುದು ಕೆಲವರಿಗೆ ಹೆಮ್ಮೆಯಾಗಿದೆ, ಕೆಲವರಿಗದು ಅಸಹ್ಯ ಹಿಂಸೆ ಜೀವನದ ಉದ್ದಕ್ಕೂ ಹೊತ್ತು ತಿರುಗಬೇಕಾದ ಹೆಣಭಾರದ ಚಾಕರಿ ಆಗಿದೆ. ಹೀಗೆ ಗುರುತಿನ ಸುತ್ತ ಇರುವ ಹಲವು ಸಂಕೀರ್ಣ ವಿರೋಧಾಭಾಸಗಳನ್ನು ಎದುರುಗೊಳ್ಳುವ ಕಥನಗಳ ಗೊಂಚಲು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ರೂಪಕವಾಗಿ ಕಂಡು ಅವರು ನಿಜಕ್ಕೂ ಪ್ರವೇಶ ಕೇಳುತ್ತಿರುವುದು ಎಲ್ಲಿಗೆ ಎನ್ನುವ ಪ್ರಶ್ನೆ ಮುಖ್ಯವಾಗಿದೆ. ಈ ನಾಟಕದ ಕಲಾವಿದರಾದ ಕೆ ಚಂದ್ರಶೇಖರ್, ಎಚ್ಕೆ ಶ್ವೇತಾರಾಣಿ, ಭರತ್ ಡಿಂಗ್ರಿ, ಸಂಗೀತವನ್ನ ಕೆಪಿ ಲಕ್ಷ್ಮಣ್, ಮರಿಯಂ ಮಾಚೂಡಿ, ಬೆಳಕಿನ ವಿನ್ಯಾಸವನ್ನ ಮಂಜು ನಾರಾಯಣ್, ಸಚಿನ್ ಇದ್ದಾರೆ ಎಂದು ನಾಟಕದ ಬಗ್ಗೆ ತಿಳಿಸಿದರು. ಇನ್ನು ಪಂಚಮ ಪದ ನಾಟಕ ನಿರ್ದೇಶನವನ್ನ ಕೆ ಚಂದ್ರಶೇಖರ್ ಮಾಡಿದ್ದು, ವಿನ್ಯಾಸವನ್ನ ಕೆಪಿ ಲಕ್ಷ್ಮಣ್ ನಿರ್ವಹಿಸಿದ್ದಾರೆ. ಪಂಚಮ ಪದ ನಾಟಕದ ಕಥಾವಸ್ತು ಕರ್ನಾಟಕದಲ್ಲಿ ಹೋರಾಟದ ಹಾಡುಗಳಿಗೆ ದೊಡ್ಡ ಪರಂಪರೆಯೇ ಇದೆ. ಈ ಹಾಡುಗಳೊಂದಿಗೆ ಇಲ್ಲಿನ ಹಲವು ಜನ ಸಮುದಾಯಗಳ ಸಂಸ್ಕೃತಿ, ಬದುಕು, ಬವಣೆ, ಚಳುವಳಿಯ ನೆನಪುಗಳು ಬೆಸೆದುಕೊಂಡಿವೆ. ಪ್ರಸ್ತುತ ಪ್ರಯೋಗ ಹಾಡು ನೆನಪು, ಮರೆತ ಇತಿಹಾಸವನ್ನ ವಿಶಿಷ್ಟ ನೇದಿಯಲ್ಲಿ ಬೆಸೆದು ಕಟ್ಟಿರುವ ಸಂಗೀತ ಪ್ರಯೋಗ. ಇದು ಹೀಗೆ ಮುಂದೆ ಆಗಲಿರುವ ಹಲವು ಪ್ರಯೋಗಗಳ ಸರಣಿಯ ಆರಂಭ ಬಿಂದು ಎಂದು ಹೇಳಿದ್ರು. ಈ ನಾಟಕದಲ್ಲಿ ಕೆ ಚಂದ್ರಶೇಖರ್, ಎಚ್ಕೆ ಶ್ವೇತಾರಾಣಿ, ಭರತ್ ಡಿಂಗ್ರಿ, ಕೆಪಿ ಲಕ್ಷ್ಮಣ್, ಮರಿಯಂ ಮಾಚೂಡಿ, ಡಿ ನಂದಿನಿ, ಬಿಕೆ ನರಸಿಂಹರಾಜು, ಶ್ರದ್ಧಾ ಇತರರು ಇದ್ದಾರೆ ಎಂದರು. ಒಂದು ದಿನದ ಈ ನಾಟಕ ವೀಕ್ಷಣೆ ಮಾಡಲು 100 ರೂಪಾಯಿಗಳ ಟಿಕೆಟ್ ಪಡೆದು ಬರಬೇಕಾಗಿದೆ. 2 ದಿನದ ಒಟ್ಟಿಗೆ ಟಿಕೆಟ್ 200 ರೂಪಾಯಿಗಳನ್ನು ಕೊಟ್ಟು ಕಲಾವಿದರನ್ನ ಪ್ರೋತ್ಸಾಹಿಸುವಂತೆ ಮನವಿ ಮಾಡಿದರು. ಅಂತಾರಾಷ್ಟೀಯ ಚಿತ್ರಕಲಾವಿದ ಕೆಟಿ ಶಿವಪ್ರಸಾದ್, ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್, ಹಿರಿಯ ದಲಿತ ಮುಖಂಡ ಎಚ್ಕೆ ಸಂದೇಶ್, ಚಲಂ ಹಾಡ್ಲಹಳ್ಳಿ, ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್, ರಾಜ್ಯ ಸಂಘಟನಾ ಸಂಚಾಲಕ ಮಲ್ಲೇಶ್ ಅಂಬುಗ ಇತರರು ಕೂಡ ಉಪಸ್ಥಿತರಿದ್ದು ನಾಟಕದ ಬಗ್ಗೆ ಮಾತನಾಡಿದರು. HCN ನ್ಯೂಸ್ ಹಾಸನ್. ಈ ನಾಟಕದ ಆಯೋಜನೆಯ ತಂಡಗಳ ಬಗ್ಗೆ, ಸಂಘಟನೆ ಬಗ್ಗೆ ಹೇಳ್ತಾ ಆಮೇಲೆ ನಾನು ನಾಟಕದ ವಿಷಯಕ್ಕೆ ಬರ್ತೀನಿ. ನೆಲದನಿ ಸಾಂಸ್ಕೃತಿಕ ಸಂಘ ದಿಂಡಗೂರು ಮತ್ತು ಮಾಯಿಕಾ ಕನೆಕ್ಟಿವ್ ಥಿಯೇಟರ್ ಅಂತ ಹಾಸನದ ಈ 2 ರಂಗತಂಡ ಮತ್ತು ಅದ್ರ ಜೊತೆಗೆ ಇಲ್ಲಿಯ ಪ್ರಗತಿಪರ ಸಂಘಟನೆಗಳು, ದಲಿತಪರ ಸಂಘಟನೆಗಳು, ಎಲ್ಲ ಒಕ್ಕೂಟ ಸಂಘಟನೆಗಳು ಸೇರಿ ಈ ಒಂದು 2 ದಿನದ ನಾಟಕೋತ್ಸವವನ್ನು 20-21ನೇ ತಾರೀಕು ಹಾಸನದ ಕಲಾಭವನದಲ್ಲಿ ಸಂಜೆ 6:30ಕ್ಕೆ ಈ ನಾಟಕೋತ್ಸವವನ್ನು ಆಯೋಜನೆ ಮಾಡ್ತಿದ್ದೇವೆ. ಇದು ತಂಡದ ಪರಿಚಯ ಆದರೆ, ಮತ್ತು ಜಂಗಮ ಕಲೆಕ್ಟಿವ್ ಅನ್ನೋ ತಂಡ 2 ನಾಟಕಗಳನ್ನು ಪ್ರದರ್ಶನ ಮಾಡ್ತಿದೆ. ಜಂಗಮ ಕಲೆಕ್ಟಿವ್ ಬೆಂಗಳೂರು ಇದು ತನ್ನದೇ ಆದಂಥ ರೀತಿಯಲ್ಲಿ ರಂಗಭೂಮಿಯ ಹಲವು ಆಯಾಮಗಳಲ್ಲಿ ಕೆಲಸ ಮಾಡ್ತಾ ಬಂದಿದೆ. ಅದು ಸಿನಿಮಾ ಸ್ಕ್ರೀನಿಂಗ್ ಆಗಿರ್ಬೋದು, ಮತ್ತು ಪುಸ್ತಕಗಳ ಬಿಡುಗಡೆ ಆಗಿರ್ಬೋದು. ಸಕಲೇಶಪುರ ತಾಲೂಕಿನ 2024-25ನೇ ಸಾಲಿನ ಶಾಲಾ ಶಿಕ್ಷಣ ಇಲಾಖೆಯ ತಾಲೂಕು ಮಟ್ಟದ ಪ್ರೌಢಶಾಲಾ ಕ್ರೀಡಾಕೂಟದಲ್ಲಿ ಬಾಳುಪೇಟೆಯ ಶ್ರೀರಂಗನಾಥ ಪ್ರೌಢಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿ ಬಾಲಕರ ಖೋ-ಖೋ ಪ್ರಥಮ, ಬಾಲಕರ ವಾಲಿಬಾಲ್ ಪ್ರಥಮ ಮತ್ತು ಬಾಲಕಿಯರ ವಾಲಿಬಾಲ್ ಪ್ರಥಮ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಹಾಗೆಯೇ ವರ್ಷಿಣಿ ಎನ್ಎಲ್ ಉದ್ದ ಜಿಗಿತ ದ್ವಿತೀಯ ಸ್ಥಾನ, ತ್ರಿವಿಧ ಜಿಗಿತ ತೃತೀಯ ಸ್ಥಾನ, ಕೀರ್ತಿ ಹೆಚ್ಯು ಜಾವ್ಲಿನ್ ಎಸೆತ ತೃತೀಯ ಸ್ಥಾನ, ದುಷ್ಯಂತ್ ಬಿಎಂ ಎತ್ತರ ಜಿಗಿತ ತೃತೀಯ ಸ್ಥಾನ, ಪ್ರೇಕ್ಷಿತಾ ಹೆಚ್ಪಿ 1500 ಮೀಟರ್ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಹಾಗೂ ತಾಲೂಕಿಗೆ ಕೀರ್ತಿ ತಂದಿರುತ್ತಾರೆ. ಈ ಸಾಧನೆಗೆ ಸಂಸ್ಥೆಯ ಕಾರ್ಯದರ್ಶಿಗಳು, ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ ಅಭಿನಂದಿಸಿದ್ದಾರೆ. HCN ನ್ಯೂಸ್ ಸಕಲೇಶಪುರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ, 114 ಮೀಟರ್ ಮಾನವ ಸರಪಳಿ ರಚನೆ, ಜಿಲ್ಲಾಡಳಿತದಿಂದ ಅಗತ್ಯ ತಯಾರಿ. ಕಂಪನಿಯಿಂದ ವಂಚನೆಗೆ ಒಳಗಾದವರ ಹಣ ಪಾವತಿ ಮಾಡದ ಸರ್ಕಾರ, ಅಗತ್ಯ ಕ್ರಮ ಕೈಗೊಳ್ಳಲು ಒತ್ತಾಯಿಸಿ ಸೆಪ್ಟೆಂಬರ್ 18ರಂದು ಅನಿರ್ದಿಷ್ಟಾವಧಿ ಚಳುವಳಿ, ವಂಚನೆಗೆ ಒಳಗಾದ ಬಿಆರ್ ಲಿಂಗೇಶ್ ಎಚ್ಚರಿಕೆ. ಆಲೂರು ಪಟ್ಟಣದಲ್ಲಿ ಅಲ್ಪಸಂಖ್ಯಾತರ ಅನುದಾನದಡಿ ಸುಮಾರು 70 ಲಕ್ಷ ರೂಪಾಯಿ ಮೌಲ್ಯದ ಕಾಮಗಾರಿಗಳಿಗೆ ಶಾಸಕರಿಂದ ಭೂಮಿ ಪೂಜೆ, ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸಲು ಪ್ರಾಮಾಣಿಕ ಪ್ರಯತ್ನ, ಶಾಸಕ ಸಿಮೆಂಟ್ ಮಂಜುನಾಥ್ ಆಶ್ವಾಸನೆ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದರೆ HCN ನ್ಯೂಸ್.